ಜಾಮ್ನಗರ್ ನಗರದಲ್ಲಿ ಸುಧಾ ಅವರ ಗಂಡ ಮತ್ತೆ ಅತ್ತಿಗೆ ಜೊತೆ ಬಾಳ್ತಿದ್ಲು. ಸುಧಾ ಮದ್ವೆ ಮಾಡ್ಕೊಂಡ್ ಬಂದಾಗಿಂದ ಅವ್ರ ಅತ್ತೆಗೆ ಅವಳ ಕಂಡ್ರೆ ಇಷ್ಟ ಆಗ್ತಿರ್ಲಿಲ್ಲ. ಅವಳು ಯಾವಾಗ್ಲೂ ಅವ್ರ ಅತ್ತೆ ಜೊತೆ ಯಾವ್ದಾದ್ರೂ ವಿಷಯದ ಮೇಲೆ ಜಗಳ ಆಡ್ತಾನೆ ಇದ್ಲು. ಏನ್ರಿ ನಾನ್ ಹೇಳೋದ್ ನಿಮ್ಗೆ ಕೇಳಿಸ್ತಾ ಇದ್ಯಾ? ನಿಮ್ ಅಮ್ಮಂಗೆ ಸ್ವಲ್ಪ ಅರ್ಥ ಆಗೋಗ್ ಹೇಳಿ, ಜಾಸ್ತಿ ಮಾತಾಡ್ಬಾರ್ದು ಅಂತ. ನೀನು ಯಾರಿಗಾದ್ರೂ ಮಾತಾಡೋದಕ್ ಬಿಡ್ತೀಯಾ? ಯಾರಿಂದಾದ್ರೂ ನೀನ್ ಎದುರು ಮಾತಾಡೋದಕ್ಕಾಗುತ್ತಾ? ಏನ್ ಹೇಳ್ತಾ ಇದ್ದೀರಾ ನೀವು? ಏನು ಇಲ್ಲ. ಸುಧಾಗೆ ಇಬ್ರು ಮಕ್ಕಳಿದ್ರು, ರೇವತಿ ಮತ್ತೆ ಸರಸ್ವತಿ. ಆದ್ರೆ ಅವರಂತೂ ಸುಧಾ ತರ ಇರ್ಲೇ ಇಲ್ಲ. ಅವರು ಅವ್ರ ಅಜ್ಜಿನ ತುಂಬಾ ಪ್ರೀತಿ ಮಾಡ್ತಿದ್ರು. ಮತ್ತೆ ಅವ್ರ ಅಜ್ಜಿಗೂ ಕೂಡ ಅವ್ರ ಮೊಮ್ಮಕ್ಕಳು ಕಂಡ್ರೆ ತುಂಬಾ ಇಷ್ಟ ಇತ್ತು. ಹೇಗಿದ್ರು ನಿಮ್ಗೆ ಗೊತ್ತಲ್ವಾ, ದೊಡ್ಡವ್ರು ಹೇಗೆ ಇದ್ರು ಮಕ್ಕಳು ಯಾವಾಗ್ಲೂ ಒಳ್ಳೆಯವರೇ ಆಗಿರ್ತಾರೆ. ರೇವತಿ ಮತ್ತೆ ಸರಸ್ವತಿ ಓಡ್ಕೊಂಬರ್ತಿದ್ರು. ಅರೆ, ನೀವು ಬಂದ್ಬಿಟ್ರ ನನ್ನ ಪುಟಾಣಿಗಳ? ಇಬ್ಬರನ್ನು ಪ್ರೀತಿಸ್ತಿದ್ರು. ಹೇಳಿ, ಇವತ್ತು ನಿಮ್ಮ ಸ್ಕೂಲಲ್ಲಿ ನಿಮ್ ದಿನ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಅಜ್ಜಿ. ನೀವು ನನಗೆ ಹೇಳ್ಕೊಟ್ಟಿದ್ರಲ್ಲ ಕವಿತೆ, ಅದನ್ನ ಟೀಚರ್ ಮುಂದೆ ಹೇಳ್ದೆ. ಅವ್ರು ನನ್ಗೆ ವೆರಿ ಗುಡ್ ಶಭಾಷ್ ಅಂತ ಹೇಳಿದ್ರು, ಗೊತ್ತಾ ನಿಮ್ಗೆ? ಆಮೇಲೆ ಅಜ್ಜಿ, ನಾನು ನೀವ್ ಹೇಳ್ಕೊಟ್ಟಿದ್ ಮೀನಿನ ಚಿತ್ರಾನ್ನ ಬಿಡಿಸ್ದೆ, ನೆನ್ಪಿದ್ಯಾ? ನನ್ಗೆ ಫಸ್ಟ್ ಪ್ರೈಸ್ ಕೊಟ್ರು ಅದಕ್ಕೋಸ್ಕರ. ನನ್ನ ಇಬ್ರು ಮೊಮ್ಮಕ್ಕಳು ಎಷ್ಟು ಬುದ್ಧಿವಂತರಾಗ್ಬಿಟ್ಟಿದೀರಾ. ಯಾರ ದೃಷ್ಟಿನೂ ನಿಮ್ ಮೇಲೆ ಬೀಳ್ದೆ ಇರ್ಲಿ. ಸುಧಾ ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತಿದ್ಲು. ಆಮೇಲೆ ಹೇಳಿದ್ಲು, ನನ್ನ ಮಕ್ಕಳ ಬಗ್ಗೆ ನೀವೇನ್ ಯೋಚನೆ ಮಾಡ್ಬೇಡಿ. ಅವ್ರ ದೃಷ್ಟಿ ತೆಗಿಯಕ್ಕೆ ಅಂತ ನಾನೇ ಇದ್ದೀನಿ. ಅಮ್ಮ, ಅಜ್ಜಿಗ್ ಯಾಕೆ ಈ ತರ ಮಾತಾಡ್ತೀರಾ ನೀವು? ಹೌದು ಅಮ್ಮ, ಅಜ್ಜಿ ಎಷ್ಟು ಒಳ್ಳೆಯವರು, ನಮ್ಮನ್ನೆಲ್ಲ ಎಷ್ಟು ಪ್ರೀತಿಸ್ತಾರೆ ಅವರು. ನೋಡಿದ್ರಾ ಅವರಿಂದ ನಾವು ಎಷ್ಟ್ ಮೇಲ್ ಬಂದ್ವಿ ಅಂತ? ಜಾಸ್ತಿ ಮಾತಾಡ್ಬೇಡಿ, ನನಗೆ ಹೇಳಕ್ ಬಂದ್ಬಿಟ್ರು ಅಜ್ಜಿಯ ಚಮಚಗಳು. ಒಳಗ್ ಹೋಗಿ. ಸುಧಾಳ ಈ ವರ್ತನೆ ಅವ್ರ ಅತ್ತೆಗೆ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೂ ಕೂಡ ಅವ್ರ ಅತ್ತೆ ಏನೂ ಹೇಳ್ತಾನೆ ಇರ್ಲಿಲ್ಲ. ಅವರಂತೂ ಅವ್ರ ಮೊಮ್ಮಕ್ಕಳ ಜೊತೆ ತುಂಬಾ ಖುಷಿಯಾಗಿದ್ರು. ರೇವತಿ ಮತ್ತೆ ಸರಸ್ವತಿ ಯಾವಾಗ್ಲೂ ಅವ್ರ ಅಜ್ಜಿ ಜೊತೆನೆ ಸಮಯ ಕಳೀತಿದ್ರು, ಮತ್ತೆ ಅವ್ರಿಗೆ ಸೇವೆ ಕೂಡ ಮಾಡ್ತಿದ್ರು. ಬನ್ನಿ ಅಜ್ಜಿ, ನಿಮ್ ಕಾಲ್ನ ನಾನ್ ಒತ್ತೀನಿ. ನಿಮ್ಗೆ ಕಾಲ್ ನೋವು ಆಗ್ತಾ ಇದೆ ಅಲ್ವಾ? ಆಮೇಲೆ ಅಜ್ಜಿ, ನಾನ್ ನಿಮ್ಗೆ ಒಳ್ಳೆ ಜಡೆ ಹಾಕ್ತೀನಿ. ನೀವಿಬ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಮ್ಮ. ನೀವಿಬ್ರು ಪ್ರಪಂಚದಲ್ಲೇ ತುಂಬಾ ಒಳ್ಳೆ ಮೊಮ್ಮಕ್ಕಳು. ಇಬ್ರು ಅಜ್ಜಿಯನ್ನ ತಪ್ಕೋತಾರೆ. ಕೇಳಿಸ್ಕೊಳ್ಳಿ ಮಕ್ಕಳೇ, ಯಾವತ್ತಾದ್ರೂ ನಾನು ನಿಮ್ ಜೊತೆ ಇಲ್ಲ ಅಂತ ಅಂದ್ರೆ ಈ ಪೆಟ್ಟಿಗೆನ ನೀವು ತೆಗಿಬೇಕಾಗತ್ತೆ. ಇದ್ರಲ್ಲಿ ನನ್ನ ಹಳೆ ನೆನ್ಪುಗಳಿದಾವೆ. ಇದ್ರಿಂದ ನಾನು ಸದಾ ನಿಮ್ಮ ಜೊತೆನೇ ಇರ್ತೀನಿ. ಸ್ವಲ್ಪ ದಿನಗಳ ನಂತರ ಅವ್ರಿಗೆ ಹುಷಾರ್ ತಪ್ಪುತ್ತೆ. ಮತ್ತೆ ಒಂದು ದಿನ ಬೆಳಗ್ಗೆ ಅಚಾನಕ್ ಆಗಿ ಅವರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಅಪ್ಪ, ಅಜ್ಜಿ ನಮ್ಮನ್ನೆಲ್ಲ ಬಿಟ್ಟು ಯಾಕೆ ಹೋದ್ರು? ಈಗ ನಾವ್ ಯಾರ ಜೊತೆ ನಮ್ ವಿಷಯಗಳನ್ನ ಹಂಚ್ಕೋಬೇಕು? ಮಕ್ಳೇ, ಅವರ ಆಶೀರ್ವಾದ ನಿಮ್ ಮೇಲೆ ಯಾವಾಗ್ಲೂ ಇರುತ್ತೆ. ನೀವು ಅಳೋದನ್ನ ನಿಲ್ಸಿ. ನನಗಂತೂ ಈಗ ಒಳ್ಳೇದೇ ಆಯ್ತು. ಸದ್ಯ ಈ ಮುದುಕಿ ಸತ್ತು ಹೋದ್ಲು. ರೇವತಿ ಮತ್ತೆ ಸರಸ್ವತಿ ಅವ್ರ ಅಜ್ಜಿನ ಕಳ್ಕೊಂಡು ತುಂಬಾ ದುಃಖದಲ್ಲಿರ್ತಾರೆ. ಮತ್ತೆ ದಿನೇ ದಿನೇ ಅವರ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ. ಏನಾಯ್ತು? ಯಾಕೆ ಇಬ್ರು ಮುಖನೂ ಸಪ್ಪಗಿದೆ? ನಾವ್ ಈ ಸಲನು ಎಲ್ಲರಿಗಿಂತ ಹಿಂದೆ ಇದೀವಿ. ನನ್ ಸೆಲೆಕ್ಷನ್ ಕಬಡ್ಡಿ ಕಾಂಪಿಟೇಷನ್ ಅಲ್ಲಿ ಆಗ್ಲೇ ಇಲ್ಲ. ನಿಮ್ಮಿಬ್ರಿಗೂ ಏನಾಗ್ತಾ ಇದೆ? ನಿಮ್ಮಿಬ್ರು ಗಮನ ಎಲ್ಲಿದೆ ಈಗ? ಹೀಗೆ ಆಗ್ತಾ ಹೋದ್ರೆ ಎಲ್ಲರಿಗಿಂತ ಹಿಂದೆನೆ ಉಳಿತೀರಾ ಅಷ್ಟೇ. ಒಂದ್ ದಿವಸ ಕೆಲ್ಸ ಮಾಡ್ತಾ ಮಾಡ್ತಾ ಸುಧಾ ಏಣಿಯಿಂದ ಕೆಳಗ್ ಬಿದ್ದೋಗ್ತಾಳೆ. ಅಯ್ಯೋ, ನನ್ ಕಾಲು! ಏನಾಯ್ತು ನಿನ್ಗೆ? ಹೇಗ್ ಬಿದ್ದೆ ನೀನು? ಮೊದ್ಲು ನನ್ನ ಮೇಲಕ್ಕೆತ್ತಿ. ನನ್ ಕೈಯಿಂದ ಎದ್ದೇಳಕ್ ಕೂಡ ಆಗ್ತಾನೆ ಇಲ್ಲ. ಅಯ್ಯೋ ದೇವ್ರೇ! ನಿನ್ನ ಕೈ ಕೊಡು ನನ್ಗೆ, ಬಾ. ಪತಿ ಸುಧಾನ ರೂಮ್ ಕರ್ಕೊಂಡೋಗ್ತಾರೆ. ನಾನು ಡಾಕ್ಟರ್ನ ಕರೆಸ್ತೀನಿ. ಇವರ ಕಾಲ್ಗಂತೂ ಏಟ್ ಬಿದ್ದಿದೆ. ಇವರು ಕೆಲವು ತಿಂಗಳುಗಳು ಓಡಾಡೋದಕ್ಕಾಗೋದಿಲ್ಲ. ಅಯ್ಯೋ, ಇದೇನಾಗ್ಬಿಡ್ತು? ಈಗ ಅಡ್ಗೆ ಯಾರ್ ಮಾಡ್ತಾರೆ? ಅಜ್ಜಿ ಇದ್ದಿದ್ರೆ ಎಲ್ಲಾರ್ನು ಚೆನ್ನಾಗ್ ನೋಡ್ಕೋತಾ ಇದ್ರು. ಅಜ್ಜಿ ಇದ್ದಾಗ ನೀವ್ ಅವ್ರನ್ನ ಸ್ವಲ್ಪನೂ ಚೆನ್ನಾಗ್ ನೋಡ್ಕೊಳ್ಳೇ ಇಲ್ಲ. ಇವಾಗ ನೋಡಿ, ನೀವೇ ಎಷ್ಟು ನೋವಲ್ಲಿದ್ದೀರಾ ಅಂತ. ಬಾಯ್ ಮುಚ್ಚಿ ಇಬ್ರು. ನೀನ್ ಸುಮ್ನೆ ಇರು, ಅವರು ಸರಿಯಾಗಿ ಹೇಳ್ತಿದ್ದಾರೆ. ನೀನೀಗ ಬೆಡ್ ಅಲ್ಲೇ ಬಿದ್ದಿರು. ನಿಧಾನಕ್ಕೆ ಅವ್ರ ಮನೆ ಪರಿಸ್ಥಿತಿ ಕೆಡ್ತಾನೆ ಇರುತ್ತೆ. ರೇವತಿ ಮತ್ತೆ ಸರಸ್ವತಿ ಅಲ್ಪ ಸ್ವಲ್ಪ ಅಡ್ಗೆನ ಮಾಡ್ತಿದ್ರು. ಅವರು ಉಪ್ಪು ಹುಳಿ ಇಲ್ದೆ ಮತ್ತೆ ಬೇಯ್ದಿರೋ ಆಹಾರನ ಮಾಡ್ತಿದ್ರು. ಹಾಗೆ ಸುಮಾರು ಸರಿ ಆಹಾರನ ಹೊರಗಿಂದ ತರಿಸ್ತಿದ್ರು. ಆಮೇಲೆ ಸುಧಾಳ ಔಷಧಿ ಖರ್ಚು ಕೂಡ ಹೆಚ್ಚುತ್ತಾನೆ ಹೋಯ್ತು.
ಎಷ್ಟು ಖರ್ಚಾಗಿದೆ. ನಾನು ಈ ತಿಂಗಳು ಸ್ವಲ್ಪನೂ ಹಣ ಉಳ್ಸಕ್ಕಾಗಿಲ್ಲ. ನಮ್ ಮನೆ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ಬಿಟ್ಟಿದೆ ಅನ್ಸುತ್ತೆ. ಸುಧಾ ಮತ್ತೆ ಸರಸ್ವತಿ ಅವ್ರ ಅಪ್ಪ ಅಮ್ಮ ಮಾತಾಡ್ತಿದ್ನ ಕೇಳಿಸ್ಕೊಂಡ್ರು. ಇವತ್ತು ಅಜ್ಜಿ ನೆನಪು ತುಂಬಾ ಆಗ್ತಾ ಇದೆ. ಹಾ ಹೌದು, ಅವ್ರಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಸರಸ್ವತಿ, ನಿನಗ್ ನೆನ್ಪಿದ್ಯಾ ಅಜ್ಜಿ ನಮ್ಗೆ ಏನ್ ಹೇಳಿದ್ರು ಅಂತ? ನಾನು ನಿಮ್ ಜೊತೆ ಇಲ್ದೆ ಇದ್ದಾಗ ನನ್ನ ಪೆಟ್ಟಿಗೆನ ಓಪನ್ ಮಾಡಿ ಅಂತ. ನಡಿ ಹೋಗಿ ಪೆಟ್ಟಿಗೆನ ಓಪನ್ ಮಾಡೋಣ. ಹಾ, ನಮ್ಗಂತೂ ಇಷ್ಟ ದಿನ ನೆನ್ಪೇ ಆಗ್ಲಿಲ್ಲ ನೋಡು ಅದು. ನಡಿ ನಡಿ. ರೇವತಿ ಮತ್ತೆ ಸರಸ್ವತಿ ಅವರ ಅಜ್ಜಿಯ ಕೋಣೆಗೆ ಹೋಗ್ತಾರೆ ಮತ್ತೆ ಆ ಪೆಟ್ಟಿಗೆನ ತೆಗಿತಾರೆ. ಮತ್ತೆ ಅದರಲ್ಲಿ ಚಮತ್ಕಾರದ ತರ ಮುತ್ತಿನಿಂದ ಅಲಂಕಾರವಾದ ಕಾಲ್ಗೆಜ್ಜೆ ಇತ್ತು. ಇಲ್ ನೋಡು ಸರಸ್ವತಿ, ಇದ್ರಲ್ಲಿ ಅಜ್ಜಿಯ ಗೆಜ್ಜೆ ಇದೆ. ಅವರು ನಮ್ಮಷ್ಟು ಚಿಕ್ಕವರಿದ್ದಾಗ ಇದನ್ನ ಹಾಕೋತಾ ಇದ್ರು ಅನ್ಸುತ್ತೆ. ಅವ್ರು ನನ್ಗೆ ಇದ್ರ ಬಗ್ಗೆ ಒಂದ್ಸಲ ಹೇಳಿದ್ರು. ಎಷ್ಟು ಸುಂದರವಾಗಿದೆ ಅಲ್ವಾ ಇದು? ನೋಡಕ್ಕೆ ಸೇಮ್ ಅಜ್ಜಿ ತರಾನೇ ಇದೆ. ಇದನ್ನ ನೋಡಿ ಅನಿಸ್ತಾ ಇದೆ ಅಜ್ಜಿ ನಮ್ ಜೊತೆನೆ ಇಲ್ಲೇ ಎಲ್ಲೋ ಇದಾರೆ ಅಂತ. ನಾವ್ ಯಾಕೆ ಈ ಗೆಜ್ಜೆನ ಹಾಕೋಬಾರ್ದು? ಅವಾಗ ಅಜ್ಜಿ ನಮ್ ಜೊತೆನೆ ಇದಾರೆ ಅಂತ ಅನ್ಸುತ್ತೆ ನಮ್ಗೆ. ಹಾ ನಡಿ, ನಾವೀಗ ಒಂದ್ ಕೆಲ್ಸ ಮಾಡೋಣ. ಇವತ್ ನೀನ್ ಹಾಕೋ, ನಾಳೆ ನಾನ್ ಹಾಕೋತೀನಿ. ರೇವತಿ ಈ ಗೆಜ್ಜೆನ ಹಾಕೊಂಡು ಸ್ಕೂಲ್ಗೆ ಹೋಗ್ತಾಳೆ. ಅಲ್ಲಿ ಅವತ್ತು ಓಟದ ಪಂದ್ಯ ಇತ್ತು. ಅವಳು ಎಷ್ಟು ವೇಗವಾಗಿ ಓಡಿದ್ಲು ಅಂದ್ರೆ ಯಾರು ಕೂಡ ಅವಳನ್ನ ಹಿಡಿಯೋದಕ್ಕಾಗ್ಲಿಲ್ಲ. ಮತ್ತೆ ಓಟದ ಪಂದ್ಯದಲ್ಲಿ ಮೊದ್ಲು ಬರ್ತಾಳೆ. ಮತ್ತೆ ಈ ವಿಷಯವನ್ನ ರಾತ್ರಿ ಅವ್ರ ಅಕ್ಕ ಸರಸ್ವತಿಗೆ ಹೇಳ್ತಾಳೆ. ಅರೆ ವಾ, ಇದಂತೂ ತುಂಬಾ ಒಳ್ಳೆ ವಿಷಯ ಹೇಳ್ತಿದ್ಯಾ. ಮತ್ತೆ ಮುಂದಿನ ದಿನ ಸರಸ್ವತಿ ಅಜ್ಜಿಯ ಗೆಜ್ಜೆಯನ್ನ ಹಾಕೊಂಡು ಸ್ಕೂಲ್ಗೆ ಹೋಗ್ತಾಳೆ. ಮತ್ತೆ ಪರೀಕ್ಷೆಯಲ್ಲಿ ನಂಬರ್ 1 ಆಗ್ತಾಳೆ. ರೇವತಿ, ನಿನಗ್ ಗೊತ್ತಾ ಇವತ್ ನನ್ಗೆ ಎಲ್ಲ ಆನ್ಸರ್ಗಳು ನೆನ್ಪಾಗ್ಬಿಟ್ವು. ಅದು ಹೇಗೆ ಅಂತ ಗೊತ್ತಿಲ್ಲ. ಸರಸ್ವತಿ, ನಿನಗ ಅನಿಸ್ತಾ ಇಲ್ವಾ ಇದೆಲ್ಲ ಈ ಗೆಜ್ಜೆಯಿಂದನೇ ಆಗ್ತಿರೋದು ಅಂತ? ಇದು ಯಾವತ್ತು ನಮ್ ಕೈ ತಲುಪ್ತೋ ನಮ್ ಜೊತೆ ಅಂತೂ ಎಲ್ಲಾನು ಒಳ್ಳೇದೇ ಆಗ್ತಾ ಇದೆ. ನಂಗಂತೂ ಅನಿಸ್ತಾ ಇದೆ ಇದೊಂದು ಮಾಯಾ ಗೆಜ್ಜೆ ಇರ್ಬೇಕು. ಹಾ, ನಮ್ ಜೊತೆ ಅಜ್ಜಿ ಮನೇಲಿ ಎಲ್ಲಿವರೆಗೂ ಇದ್ರೋ ಅಲ್ಲಿವರೆಗೂ ತೊಂದ್ರೆಗಳೇ ಬರ್ತಾ ಇರ್ಲಿಲ್ಲ ನಮ್ಗೆ. ಇವತ್ತು ಅವ್ರ ಗೆಜ್ಜೆ ಸಿಕ್ಕಿದ್ ಕೂಡ್ಲೆ ಎಲ್ಲಾನು ಮತ್ತೆ ಒಳ್ಳೇದೇ ಆಗಕ್ ಶುರುವಾಗ್ಬಿಟ್ಟಿದೆ. ನಡಿ ಮನೆಗ್ ಹೋಗಿ ಅಪ್ಪಂಗೆ ಈ ವಿಷಯನ್ ಹೇಳೋಣ. ನಾವ್ ಹೇಳ್ತಾ ಇರೋದು ನಿಜಾನೇ ಅಪ್ಪಾಜಿ. ಈ ಗೆಜ್ಜೆಯಿಂದನೇ ನಾವು ನಂಬರ್ 1 ಆಗಿರೋದು. ಅಮ್ಮ, ಒಂದ್ಸಲ ಇದನ್ನ ನೀವು ಹಾಕೊಂಡ್ ನೋಡಿ, ನಿಮ್ ಕಾಲು ಕೂಡ ಸರಿಯಾಗುತ್ತೆ. ನೀನ್ ಹೇಳ್ತಾ ಇದ್ಯಾ ಅಂತ ನಾನು ಇದನ್ನ ಹಾಕೋತಾ ಇದ್ದೀನಿ. ಆದ್ರೆ ಇದು ಯಾವ ಮಾಯಾ ಗೆಜ್ಜೆನೂ ಅಲ್ವೇ ಅಲ್ಲ. ಆದ್ರೆ ಆ ಗೆಜ್ಜೆನ ಹಾಕಿದ ತಕ್ಷಣ ಸುಧಾ ಕಾಲು ಸರಿ ಹೋಗುತ್ತೆ. ಮತ್ತೆ ಅವಳ ಕಣ್ಣಿಂದ ಕಣ್ಣೀರ್ ಬರುತ್ತೆ. ನಾನ್ ತುಂಬಾನೇ ಕೆಟ್ಟವಳು. ನಾನ್ ಯಾವಾಗ್ಲೂ ನಿಮ್ ಅಜ್ಜಿ ಜೊತೆ ತುಂಬಾನೇ ಕೆಟ್ಟದಾಗ ನಡ್ಕೊಂಡಿದ್ದೀನಿ. ನಾನ್ ಅವ್ರಿಗೆ ಗೌರವನ ಕೊಡ್ಲೇ ಇಲ್ಲ. ನನ್ ಕಾಲ್ ನೋವೆಲ್ಲ ಸರಿ ಆಗ್ಬಿಡ್ತು. ನಾನ್ ಈ ತರ ಮಾಡ್ಬಾರ್ದಾಗಿತ್ತು. ಅಮ್ಮ ಯಾವಾಗವರೆಗೂ ನಮ್ ಮನೇಲಿದ್ರೋ ಎಲ್ಲ ಸರಿಯಾಗೇ ಇತ್ತು. ಅವ್ರು ಹೋದ್ಮೇಲೆ ಖುಷಿ ಸಂತೋಷ ಎಲ್ಲ ಅವ್ರ ಜೊತೆನೆ ಹೊರಟೋಯ್ತು. ನೀವೀಗ ಸರಿಯಾಗಿ ಹೇಳಿದ್ರಿ. ಈಗ ಅವರ ಮಾಯಾ ಗೆಜ್ಜೆಯಿಂದ ನಮ್ಮ ಮನೇಲಿ ಎಲ್ಲ ಸರಿ ಆಗ್ಬಿಡ್ತು. ನಡೀರಿ ಈಗ ಹೋಗಿ ಅವ್ರಿಗೆ ಧನ್ಯವಾದ ತಿಳಿಸೋಣ. ಈಗ ಎಲ್ಲರೂ ಅಜ್ಜಿಯ ಫೋಟೋ ಮುಂದೆ ನಿಂತು ಧನ್ಯವಾದ ಹೇಳ್ತಾರೆ. ಮತ್ತೆ ದೀಪನೂ ಹಚ್ತಾರೆ. ಆ ಮಾಯೆ ಕಾಲ್ಗೆಜ್ಜೆಯಿಂದ ಸುಧಾಳ ಆರೋಗ್ಯ ಸರಿ ಹೋಗುತ್ತೆ. ಮತ್ತೆ ಅವ್ರ ಗಂಡಂಗೆ ಪ್ರಮೋಷನ್ ಕೂಡ ಆಗುತ್ತೆ. ಮತ್ತೆ ಸುಧಾ ಮತ್ತೆ ಸರಸ್ವತಿ ಯಾವಾಗ್ಲೂ ಕ್ಲಾಸಲ್ಲಿ ನಂಬರ್ 1 ಆಗಿರ್ತಾರೆ. ದೊಡ್ಡವರ ಆಶೀರ್ವಾದ ಇದ್ರೆ ಯಾವಾಗ್ಲೂ ಚಮತ್ಕಾರ ಆಗುತ್ತೆ. ಅವ್ರಿಗೆ ಗೌರವ ಕೊಡಿ, ಸಂತೋಷ ಪಡಿಸಿ, ಅವ್ರಿಗೆ ಸೇವೆ ಮಾಡಿ. ದೊಡ್ಡವರು ಮನೆಯ ಸ್ತಂಭ ಆಗಿರ್ತಾರೆ. ಅವರು ಹೋದ್ಮೇಲೆ ಮನೆಯೆಲ್ಲ ಹಾಳಾಗುತ್ತೆ. ಅವರ ಆಶೀರ್ವಾದನ ತಗೊಳ್ಳಿ. ಮತ್ತೆ ಅವ್ರ ಮನಸ್ಗಂತೂ ನೋವು ಮಾಡ್ಲೇಬೇಡಿ. ರಜತ್ ನಗರ ಅನ್ನೋ ಹೆಸರಿನ ಊರಲ್ಲಿ ಸುಷ್ಮಿತಾ, ಅವಳ ಗಂಡ, ಅವಳ ಅತ್ತೆ ಮತ್ತೆ ಅವಳ ಮಗಳು ಕಾಜಲ್ನ ಜೊತೆ ಅದೇ ಊರಲ್ಲಿ ವಾಸಿಸ್ತಾ ಇದ್ಲು. ಸುಷ್ಮಿತಾ ಅವಳ ಪರಿವಾರಕ್ಕೆ ಊಟದ ಗೀಳಿತ್ತು. ಅದಕ್ಕೆ ಸುಷ್ಮಿತಾ ದಿನ ಬೇರೆ ಬೇರೆ ರೀತಿಯ ಅಡ್ಗೆನ ಮಾಡ್ತಾ ಇದ್ಲು. ಅದಕ್ಕಾಗಿ ಅವಳನ್ನ ಎಲ್ಲಾರು ಹೊಗಳ್ತಾ ಇದ್ರು. ಊರ್ ಜನರಿಗೆಲ್ಲ ಅವಳ ಅಡಿಗೆ ಪರಿಮಳ ಅಂದ್ರೆ ತುಂಬಾನೇ ಇಷ್ಟ ಆಗ್ತಿತ್ತು. ಏನ್ ಮಾಡಿದ್ಯಾ ಇವತ್ತು ಅಡ್ಗೆನ? ಊಟದ ಸುಗಂಧ ಮನೆಯ ಹೊರಗ್ವರ್ಗೂ ಬರ್ತಿದೆ. ಇವತ್ತಂತೂ ತುಂಬಾನೇ ಮಾಡಿದೀನಿ. ನೀವ್ ಹೋಗಿ ಕೈಕಾಲ್ನ ತೊಳ್ಕೊಳ್ಳಿ, ನಾನ್ ನಿಮ್ಗೆ ಊಟ ಬಡಿಸ್ತೀನಿ. ಕಾಜಲ್, ನೀನು ಬೇಗ ಊಟಕ್ ಬಾ ಮಗಳೇ. ಬರ್ತೀನಿ ಅಮ್ಮ. ನಿನ್ನ ಕೈಯಲ್ಲಂತೂ ಜಾದೂನೇ ಇದೆ ಸುಷ್ಮಿತಾ. ನಿನ್ನ ಅಡ್ಗೆಯಲ್ಲಿ ಅದೇನ್ ಬರಿಸ್ತೀಯೋ ಏನೋ, ನಿನ್ನ ಊಟ ತುಂಬಾನೇ ಸ್ವಾದಿಷ್ಟವಾಗಿರುತ್ತೆ. ಖಂಡಿತವಾಗ್ಲು ಸುಷ್ಮಿತಾ, ನಿನ್ನ ಕೈಯಿಂದ ಮಾಡಿರೋ ಅಡ್ಗೆನ ತಿಂದ್ರೆ ಅವ್ರಿಗೆ ಬೇರೆ ಇಷ್ಟನೇ ಆಗಲ್ಲ. ನಮ್ಮಮ್ಮ ಎಲ್ಲರಿಗಿಂತ ಬೆಸ್ಟ್. ಅವರಷ್ಟು ಚೆನ್ನಾಗಿ ಅಡ್ಗೆನ ಯಾರು ಮಾಡೋದಿಲ್ಲ.
ಅಯ್ಯೋ ಈಗ ಸಾಕು ನಿಲ್ಸಿ. ಹೀಗೆ ಹೊಗಳ್ತಾ ಇರ್ತೀರೋ ಅಥವಾ ಊಟನೂ ಮಾಡ್ತೀರೋ ನೀವು? ಅರೆ ಸುಷ್ಮಿತಾ, ನಾಳೆ ನಮ್ಮ ಬಾಸು ಮತ್ತೆ ಗೆಳೆಯರು ಊಟಕ್ಕೆ ಬರ್ತಿದ್ದಾರೆ. ಆಫೀಸಲ್ಲಿ ಕೇಳ್ತಾನೆ ಇದ್ರು ನಿಮ್ ಹೆಂಡತಿ ಮಾಡಿರೋ ಅಡ್ಗೆನ ನಮಗೂ ತಿನ್ಸಿ ಅಂತ. ನಾನು ಇಲ್ಲ ಅನ್ನಕ್ಕಾಗಿಲ್ಲ. ಒಂದ್ ವೇಳೆ ಬಾಸ್ ಖುಷಿ ಆದ್ರೆ ನನಗೆ ಪ್ರಮೋಷನ್ ಕೂಡ ಸಿಗುತ್ತೆ. ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ನಾಳೆ ಯಾವ ತರ ಅಡ್ಗೆ ಮಾಡ್ತೀನಿ ಅಂದ್ರೆ ಅದನ್ನ ತಿಂದು ನಿಮ್ಮ ಬಾಸ್ ನಿಮ್ಗೆ ಡಬಲ್ ಪ್ರಮೋಷನ್ನೇ ಕೊಡ್ಬೇಕು. ಮರುದಿನ ಬೆಳಿಗ್ಗೆ ಬೇಗ ರೆಡಿಯಾಗಿ ಸುಷ್ಮಿತಾ ಮನೆಯಿಂದ ಆಚೆ ಎಲ್ಲೋ ಹೋಗೋಕೆ ಅಂತ ಕಾಯ್ತಾ ಇದ್ಲು. ಅಷ್ಟರಲ್ಲಿ ಕಾಜಲ್ಗೆ ಎಚ್ಚರ ಆಗುತ್ತೆ ಮತ್ತೆ ಅಮ್ಮನಿಗೆ ಕೇಳ್ತಾಳೆ, ಅಮ್ಮ ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಜಾದು ಮಸಾಲ ತರಕ್ಕೆ ಪುಟ್ಟ. ಜಾದು ಮಸಾಲ ಅಂದ್ರೆ ಅದು ಏನಮ್ಮ? ನೀನಿನ್ನು ಚಿಕ್ಕವಳು, ನೀನ್ ಸ್ವಲ್ಪ ದೊಡ್ಡೋಳಾದ್ಮೇಲೆ ಆ ರಹಸ್ಯನ ನಿನ್ಗೂ ಹೇಳ್ತೀನಿ. ನಾನು ಕೂಡ ನಿಮ್ ಜೊತೆ ಬರ್ಬೋದಾ ಅಮ್ಮ? ಬೇಡ ಪುಟ್ಟ, ನೀನೀಗ ಮಲ್ಗು. ಸಮಯ ಬಂದಾಗ ನಾನ್ ನಿನಗೆ ಎಲ್ಲ ರಹಸ್ಯನೂ ಹೇಳ್ತೀನಿ. ಸರಿ ಆಯ್ತು ಅಮ್ಮ. ಸುಷ್ಮಿತಾಳ ಗಂಡನ ಗೆಳೆಯ ಮತ್ತೆ ಅವನ ಬಾಸ್ ಮನೆಗೆ ಬರ್ತಾರೆ. ಮನೆ ಒಳಗ್ ಬರ್ತಿದ್ದ ಹಾಗೆ ಸುಷ್ಮಿತಾಳ ಅಡಿಗೆಯ ಪರಿಮಳ ಬರ್ತಾ ಇರುತ್ತೆ. ವಾ ರಾಕೇಶ್, ನಿನ್ನ ಮನೆ ಅಂತೂ ಊಟದ ಸುಗಂಧದಿಂದ ತುಂಬೋಗಿದೆ. ಹಾ, ನಮ್ಗೆ ಈ ಸುಗಂಧದಿಂದನೇ ಜಾಸ್ತಿ ಹಸುವಾಗಿದೆ. ಎಲ್ಲರೂ ನಗೋಕ್ ಶುರು ಮಾಡ್ತಾರೆ. ಅಯ್ಯೋ, ನೀವೆಲ್ಲರೂ ಪರಿಮಳದಿಂದನೇ ಹೊಟ್ಟೆ ತುಂಬಿಸ್ಕೋತಾ ಇದ್ದೀರಾ. ಊಟ ಯಾರು ಮಾಡ್ತಾರೆ ಹೇಳಿ? ಕೂತ್ಕೊಳ್ಳಿ ಎಲ್ಲರೂ. ಸುಷ್ಮಿತಾ ಎಲ್ಲರ ಮುಂದೆ ತಟ್ಟೆಯಲ್ಲಿ ತರತರಹದ ಅಡ್ಗೆನ ಇಡ್ತಾಳೆ. ಅದನ್ನ ನೋಡಿ ಎಲ್ಲರ ಮುಖದಲ್ಲೂ ಸಂತೋಷ ಕಾಣಿಸುತ್ತೆ. ಸುಷ್ಮಿತಾ ಎಲ್ಲರಿಗೂ ಕೇಳಿದಷ್ಟು ಊಟನ ಬಡಿಸ್ತಾಳೆ. ಎಲ್ಲರೂ ತುಂಬಾ ಸಂತೋಷದಿಂದ ಊಟ ಮಾಡ್ತಾರೆ. ರಾಕೇಶ್, ನೀನಂತೂ ತುಂಬಾ ಅದೃಷ್ಟಶಾಲಿ. ನಿನ್ಗೆ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ. ಇವ್ರ ಕೈಯಲ್ಲಿ ಮಾಯೆ ಇದೆ. ನನಗೆ ನಿನ್ನ ಕುಟುಂಬದವ್ರನ್ನ ನೋಡಿ ಖುಷಿಯಾಗಿದೆ. ಎಲ್ಲರೂ ಊಟ ಮಾಡಿ ಸುಷ್ಮಿತಾಗೆ ತುಂಬಾನೇ ಹೊಗಳ್ತಾರೆ. ಆಮೇಲೆ ಎಲ್ಲರೂ ಹೊರಟು ಹೋಗ್ತಾರೆ. ಎಲ್ಲರನ್ನೂ ವಾಪಸ್ ಕಳ್ಸಿ ರಾಕೇಶ್ ಒಳಗಡೆ ಓಡೋಡ್ತಾ ಬರ್ತಾನೆ. ನಿನಗ್ ಗೊತ್ತಾ ಸುಷ್ಮಿತಾ, ಇವತ್ತು ನಿನ್ನಿಂದ ನನಗೆ ಪ್ರಮೋಷನ್ ಸಿಕ್ಕಿದೆ. ಬಾಸ್ ನೀನ್ ಮಾಡಿದ ಊಟ ತಿಂದು ಖುಷಿಯಾಗಿದ್ದಾರೆ. ನಮ್ಮಮ್ಮ ಅಂದ್ರೆ ಹೆಂಗೆ ನೋಡಿ. ಎಲ್ಲರೂ ಸಂತೋಷದಿಂದ ಅಪ್ಕೊಳ್ತಾರೆ. ಕಾಜಲ್ ಕೂಡ ಈಗ ದೊಡ್ಡವಳಾಗಿರ್ತಾಳೆ. ಈಗ ಅವಳು ತನ್ನ ಅಮ್ಮನಿಂದ ಅಡ್ಗೆ ಮಾಡೋದನ್ನ ಕಲಿತಾ ಇರ್ತಾಳೆ. ಕಾಜಲ್, ಬಾ, ಅಡ್ಗೆ ಮಾಡೋಕೆ ನನಗೆ ಸಹಾಯ ಮಾಡು ಮಗಳೇ. ಅಮ್ಮ, ಇವತ್ ಬೇಡ, ನಾಳೆ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಈಗ. ಅಯ್ಯೋ, ನೀನೀಗ ದೊಡ್ಡವಳಾಗಿದ್ಯಾ ಮಗಳೇ. ಅಡ್ಗೆ ಮಾಡೋದನ್ನ ಕಲ್ತ್ಕೋ. ಮುಂದೆ ನಿನಗೆ ತುಂಬಾ ಸಹಾಯ ಆಗುತ್ತೆ. ನೀವ್ ಇದೀರಾ ತಾನೇ ಅಮ್ಮ? ನಿಮ್ಮಿಂದ ಯಾವಾಗ ಬೇಕಾದ್ರೂ ಕಲಿಬಹುದು. ಈಗ ನಾನು ಹೋಗ್ತೀನಿ. ನನ್ಗಂತೂ ತುಂಬಾನೇ ಲೇಟ್ ಆಗ್ತಾ ಇದೆ. ಈ ಹುಡುಗಿಗೆ ನಾನ್ ಏನ್ ಮಾಡ್ಲಿ ಈಗ? ಸಮಯ ಕಳಿತಾನೆ ಇತ್ತು. ಕಾಜಲ್ ಪ್ರತಿ ಸಲ ಯಾವ್ದಾದ್ರೂ ಕಾರಣ ಹೇಳ್ತಾನೆ ಇರ್ತಾಳೆ ಅಡ್ಗೆ ಮಾಡೋದ್ರಿಂದ ತಪ್ಪಿಸ್ಕೊಳಕ್ಕೆ. ಆದ್ರೆ ಸಮಯ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಒಂದು ದಿನ ತುಂಬಾ ಜ್ವರ ಬಂದ ಕಾರಣ ಸುಷ್ಮಿತಾ ಸತ್ತು ಹೋಗ್ಬಿಡ್ತಾಳೆ. ಹಾಗೂ ಕಾಜಲ್ ಒಬ್ಬಂಟಿ ಆಗ್ಬಿಡ್ತಾಳೆ. ಸ್ವಲ್ಪ ದಿನಗಳಾದ್ಮೇಲೆ ರಾಕೇಶ್ ಕಾಜಲ್ನ ಮದ್ವೆ ಮಾಡ್ತಾರೆ. ಮತ್ತೆ ಅವರು ತೀರ್ಥಯಾತ್ರೆಗೆ ಹೋಗ್ಬಿಡ್ತಾರೆ. ಬನ್ನಿ, ಅಡ್ಗೆ ಎಲ್ಲ ರೆಡಿ ಆಗಿದೆ. ಇಲ್ಲ ಅಂದ್ರೆ ಅಡ್ಗೆ ಎಲ್ಲ ಆರ್ ಹೋಗ್ಬಿಡುತ್ತೆ. ಬೇಗ ಬನ್ನಿ. ಎಲ್ಲರೂ ಊಟ ಮಾಡಕ್ಕೆ ಅಂತ ಕೂತ್ಕೋತಾರೆ. ಕಾಜಲ್ ಎಲ್ಲರಿಗೂ ಊಟನ ಬಡಿಸ್ತಾಳೆ. ಕಾಜಲ್, ಬೇರೆ ಏನು ತಿನ್ನೋದಕ್ಕಿಲ್ವಾ? ಏನಾಯ್ತು ರೀ? ಊಟ ಚೆನ್ನಾಗಿಲ್ವಾ ಹೇಳಿ? ಅದೇನೂ ಇಲ್ಲ, ಆದ್ರೆ ಊಟದಲ್ಲಿ ಸ್ವಾದನೇ ಇಲ್ವಲ್ಲ. ಸೊಸೆ, ನಾವಂತೂ ಕೇಳಿದ್ವಿ ನಿನ್ನ ತಾಯಿಯ ಕೈಯಲ್ಲಿ ಜಾದೂನೇ ಇತ್ತು ಅಂತ. ನೀನು ನಿನ್ನ ತಾಯಿಯಿಂದ ಏನು ಕಲ್ತೇ ಇಲ್ವಾ ಅಮ್ಮ? ಅತ್ತೆ ಮನೇಲಿ ಹೇಗೆ ಎಲ್ಲರನ್ನೂ ನೋಡ್ಕೋಬೇಕು ಅನ್ನೋದನ್ನ. ನಾನೇನಾದ್ರೂ ಮಾಡ್ಕೊಂಡ್ ಬರ್ತೀನಿ ಅತ್ತೆ. ಈಗ ಇರ್ಲಿ ಬಿಡು, ನನ್ನ ಹಸಿವೆ ಸತ್ ಹೋಯ್ತು. ಎಲ್ಲರೂ ಕೂತ ಜಾಗದಿಂದ ಎದ್ದು ಹೋಗ್ಬಿಡ್ತಾರೆ. ಕಾಜಲ್ಗೆ ತುಂಬಾನೇ ಬೇಜಾರಾಗುತ್ತೆ. ಅವಳಿಗೆ ಅವಳ ತಾಯಿ ಹೇಳ್ತಾ ಇದ್ದ ಮಾತು ನೆನ್ಪಾಗುತ್ತೆ. ಅಡ್ಗೆ ಕಲಿ ಅಂತ ಹೇಳ್ತಾ ಇದ್ದಂತಹ ಮಾತು. ಕಾಜಲ್ ತುಂಬಾನೇ ಕಷ್ಟ ಪಡ್ತಾ ಇದ್ಲು. ಆದ್ರೂ ಕೂಡ ಅವ್ರ ಮನೆ ಜನಕ್ಕೆ ಅವಳು ಸಂತೋಷ ಪಡ್ಸಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇವತ್ತು ಆಫೀಸಲ್ಲಿ ಪಂಕಜ್ಗೆ ಪ್ರಮೋಷನ್ನೇ ಸಿಕ್ತು. ಯಾಕಂದ್ರೆ ಅವ್ರ ಹೆಂಡತಿ ಬಾಸ್ಗೆ ಒಳ್ಳೆ ಅಡ್ಗೆ ಮಾಡಿ ಖುಷಿ ಪಡಿಸಿದ್ಲು. ನೋಡು, ನೀನು ಕಲಿ ಇದ್ರಿಂದ ಈ ಪ್ರಮೋಷನ್ ನನ್ನ ಮಗನಿಗೆ ಸಿಗ್ಬೇಕಾಗಿತ್ತು. ಆದ್ರೆ ನಿನ್ನ ಕಾರಣದಿಂದ ಆ ಅವಕಾಶ ಕೂಡ ಹೋಯ್ತು. ನಿನ್ನಿಂದಾನೆ. ಕಾಜಲ್ ಕಷ್ಟ ಪಟ್ಟು ಪಟ್ಟು ಸೋತ್ ಹೋಗ್ತಾಳೆ. ಒಂದಿನ ರಾತ್ರಿ ಅವಳು ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆಗ ಅವಳ ತಾಯಿಯ ಆತ್ಮ ಅವಳ ಮುಂದೆ ಬರುತ್ತೆ. ಕಾಜಲ್, ಅಳ್ಬೇಡ ಮಗಳೇ. ನನ್ನ ಕ್ಷಮಿಸ್ಬಿಡು ಅಮ್ಮ, ನಾನ್ ನಿನ್ ಮಾತನ್ನ ಕೇಳಲೇ ಇಲ್ಲ. ಪರವಾಗಿಲ್ಲ ಮಗಳೇ,
ನನ್ನಿಂದ ನಿನ್ನ ಈ ಅವಸ್ಥೆನ ನೋಡಕ್ಕಾಗ್ಲೇ ಇಲ್ಲಮ್ಮ. ಅದಕ್ಕೆ ನಾನ್ ನಿನಗೆ ಆ ಜಾದೂ ಮಸಾಲೆ ಬಗ್ಗೆ ಹೇಳ್ಬೇಕು ಅಂತ ಬಂದಿದ್ದೀನಮ್ಮ. ಹಾ ಅಮ್ಮ, ಪ್ಲೀಸ್ ನನಗೆ ಹೇಳು, ಆ ಜಾದೂ ಮಸಾಲೆನ ಎಲ್ಲಿಂದ ತರ್ತಾ ಇದ್ದೆ ನೀನು? ಕಾಜಲ್, ನಮ್ಮ ಮನೆ ಹಿಂದ್ಗಡೆ ಒಂದು ಕಾಡಿದೆ. ಆ ಕಾಡಲ್ಲಿ ದೇವಿ ಅನ್ನಪೂರ್ಣೇಶ್ವರಿಯ ಒಂದು ದೇವಸ್ಥಾನ ಇದೆ. ನೀನು ಅಲ್ಲಿ ಹೋಗಿ ದೇವಿಯ ಪ್ರಾರ್ಥನೆ ಮಾಡಿದ್ರೆ ಅವ್ರು ನಿನಗೆ ಆ ಜಾದೂ ಮಸಾಲೆನ ಖಂಡಿತ ಕೊಟ್ಟೆ ಕೊಡ್ತಾರೆ. ನಮ್ಮಮ್ಮ ನನಗೆ ಈ ರಹಸ್ಯನ ಹೇಳಿದ್ರು. ಇವತ್ತು ನಾನ್ ನಿನಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವಾಗ್ಲೂ ಸಂತೋಷವಾಗಿರು ಮಗಳೇ. ಕಾಜಲ್ ತಾಯಿಯೇ ಹೇಳಿದ ಹಾಗೆ ಆ ದೇವಸ್ಥಾನಕ್ಕೆ ಹೋಗ್ತಾಳೆ. ಅಲ್ಲಿ ದೇವಿ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಮಾಡ್ತಾಳೆ. ಆಗ ಅನ್ನಪೂರ್ಣೇಶ್ವರಿ ಅವಳಿಗೆ ದರ್ಶನ ಕೊಡ್ತಾರೆ. ಮತ್ತೆ ಅವಳಿಗೆ ಒಂದು ಜಾದೂ ಮಸಾಲೆಯನ್ನ ಕೊಡ್ತಾರೆ. ಕಾಜಲ್ ದೇವಿಗೆ ಧನ್ಯವಾದ ಹೇಳಿ ಮನೆಗ್ ಬಂದು ಅದೇ ಮಸಾಲೆಯಿಂದ ಅಡ್ಗೆ ಮಾಡ್ತಾಳೆ. ಕಾಜಲ್, ಇವತ್ತು ಅಡ್ಗೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ಯಾ. ನನಗೆ ತಿನ್ನೋದನ್ನ ನಿಲ್ಸೋದಕ್ಕೆ ಆಗ್ತಿಲ್ಲ. ಹಾ ಹೌದು ಸೊಸೆ, ಇವತ್ತು ತುಂಬಾನೇ ರುಚಿಯಾಗಿ ಅಡ್ಗೆ ಮಾಡಿದ್ಯಾ. ನೀನಂತೂ ನನ್ನ ಮನ್ಸನ್ನ ಸಂತೋಷ ಪಡಿಸ್ಬಿಟ್ಟೆ. ನೀವ್ ಹೇಳಿದ್ರಿ ಅಲ್ವಾ, ನಾನು ನನ್ನ ತಾಯಿಯಿಂದ ಏನು ಕಲ್ತೇ ಇಲ್ಲ ಅಂತ. ನೋಡಿ, ನನ್ನ ತಾಯಿನೇ ನನ್ಗೆ ಇದನ್ನ ಕಲ್ಸ್ಕೊಟ್ಟಿದ್ದು. ಕಾಜಲ್ನ ಹೆಸರು ಕೂಡ ಅವಳ ತಾಯಿಯ ಹಾಗೆ ತುಂಬಾನೇ ಸುಪ್ರಸಿದ್ಧ ಆಗ್ಬಿಡ್ತು. ಎಲ್ಲರೂ ಅವಳ ಅಡ್ಗೆನ ತುಂಬಾನೇ ಹೊಗಳಕ್ ಶುರು ಮಾಡಿದ್ರು. ಅಷ್ಟೇ ಇಲ್ದೆ ಕಾಜಲ್ನ ಗಂಡನಿಗೆ ಕಾಜಲ್ನ ಅಡ್ಗೆಯಿಂದ ಪ್ರಮೋಷನ್ ಕೂಡ ಸಿಕ್ಬಿಡುತ್ತೆ. ಇದರಿಂದ ಏನ್ ಕಲಿತೀವಿ ಅಂದ್ರೆ, ನಮ್ಮ ತಾಯಿ ನಮ್ ಜೊತೆ ಎಷ್ಟು ದಿನ ಇರ್ತಾರೋ ಅವರಿಂದ ನಾವು ವಿಷಯಗಳನ್ನ ಕಲಿತಾನೆ ಇರ್ಬೇಕು. ತಾಯಿ ಅಂತ ಪ್ರೀತಿನ ಯಾರು ಕೊಡೋಕೆ ಸಾಧ್ಯ ಇಲ್ಲ. ತಾಯಿ ಕೈ ರುಚಿಗಿಂತ ಮೀರಿದ್ದು ಬೇರೆ ಯಾವುದು ಇರೋದೇ ಇಲ್ಲ. ಪ್ರತಿ ತಾಯಿಯ ಕೈಯಲ್ಲಿ ಜಾದೂನೇ ಇರುತ್ತೆ. ಅತ್ತೆಯವ್ರೆ, ಈಗ್ಲಾದ್ರೂ ಒಪ್ಕೊಳ್ಳಿ, ನಿಮ್ಗೆ ನನ್ನ ನೋಡಿ ಹೊಟ್ಟೆ ಉರಿ ಆಗ್ತಾ ಇದೆ ಅಂತ. ಅರೆ ಇಲ್ ನೋಡಿ ಅತ್ತೆ, ಯೂಟ್ಯೂಬ್ ನಲ್ಲಿ ನನಗೆ 1 ತಿಂಗಳಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅಯ್ಯೋ ನನ್ ಸೊಸೆ, ನೀನು ಸಂಸಾರ ಬಿಟ್ಟು ಸನ್ಯಾಸಿನಿ ಆಗ್ತಿದ್ಯಾ. ನೀನು ಸನ್ಯಾಸಿನಿ ಆಗಿರೋದಕ್ಕೆ ನೀನನ್ನೆಲ್ಲ ಫಾಲೋ ಮಾಡ್ತಿದ್ದಾರೆ. ಅಯ್ಯೋ ಅತ್ತೆ, ಇವ್ರು ಅವರೆಲ್ಲ ನನ್ನನ್ನು ಇಷ್ಟಪಡೋರು. ಅಯ್ಯೋ ನಿನ್ನ ನಾಚಿಕೆ ಇಲ್ದವಳೆ, ಮರ್ಯಾದೆ ಇಲ್ದವಳೆ. ಇಷ್ಟು ಚೆನ್ನಾಗಿರೋ ನನ್ ಮಗ ಇರೋವಾಗ ನಿನ್ಗೆ ಲಕ್ಷ ಮಂದಿಗಳ ಸಹವಾಸ ಯಾಕೆ? ಅಯ್ಯೋ ಹಾಗಲ್ಲ ಅತ್ತೆ, ಯೂಟ್ಯೂಬ್ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು. ಇದ್ರಲ್ಲಿ ನಾನ್ ಮಾಡಿರೋ ಅಡಿಗೆಗಳ ವಿಡಿಯೋ ಹಾಕ್ತೀನಿ. ಇದನ್ನ ಜನ ನೋಡ್ತಾರೆ, ಇಷ್ಟಪಡ್ತಾರೆ. ಯಾರಿದನ್ನ ಇಷ್ಟಪಡ್ತಾರೋ ಅವ್ರದನ್ನ ಫಾಲೋ ಮಾಡ್ತಾರೆ. ಇದೇ ತರ ಕಡಿಮೆ ಸಮಯದಲ್ಲಿ ನನ್ಗೆ 1 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ. ಇದ್ರಲ್ಲಿ ಇಷ್ಟು ಖುಷಿ ಪಡೋ ಅಂತ ವಿಷಯ ಏನಿದೆ? ಆ ಅಮಾಯಕರಿಗೆ ಏನ್ ಗೊತ್ತು, ನಿನ್ನ ರೆಸಿಪಿ ನೋಡಕ್ ಮಾತ್ರ ಚೆನ್ನಾಗಿರುತ್ತೆ, ಅವ್ರು 1 ಸಾರಿ ಅದನ್ ತಿಂದ್ರೆ ನೇರ ಸ್ವರ್ಗಕ್ಕೆ ಫಾಲೋವರ್ಸ್ ಆಗ್ತಾರೆ ಅಂತ. ಹಾ ಕೈಗ್ ಸಿಗ್ಲಿಲ್ಲ ಅಂತ ಕೈ ಬೆರಳ್ನೆ ಕಟ್ ಮಾಡ್ಕೋತಾರಂತೆ. ಏನ್ ಹೇಳ್ದೆ ನೀನು? ಅತ್ತೆಯವ್ರೆ, ಈಗ್ಲಾದ್ರೂ ಒಪ್ಕೊಳ್ಳಿ, ನಿಮ್ಗೆ ನನ್ನ ನೋಡಿ ಹೊಟ್ಟೆ ಉರಿ ಆಗ್ತಾ ಇದೆ ಅಂತ. ಹೊಟ್ಟೆ ಉರಿನ? ಅದು ನಿನ್ಮೇಲೆ. ನಿನಗ್ ಗೊತ್ತಾ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದಾಗ 4-5 ಜನ ಹುಡುಗರು ನನ್ನನ್ನ ಹಾಗೆ ಫಾಲೋ ಮಾಡ್ತಿದ್ರು. ಮತ್ತೀಗ್ಲೂ ನಾನ್ ನಿಂತರ ಚಾನಲ್ ಓಪನ್ ಮಾಡಿದ್ರೆ ನನಗೂ ನಿನ್ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಹಾಗ ನೋಡೇ ಬಿಡೋಣ ಮುಂದಿನ ತಿಂಗ್ಳವರ್ಗೂ ಯಾರ್ಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇರ್ತಾರೆ ಅಂತ. ಇದೇನ್ ಕೇಳೋ ಅಂತ ವಿಷಯನಾ? ಅಫ್ಕೋರ್ಸ್ ಅದು ನಾನೇ. ಅಗರ್ವಾಲ್ ಅವ್ರ ಮನೆಯಲ್ಲಿ ಯುದ್ಧದ ಕಹಳೆ ಊದಿತ್ತು. ಅತ್ತೆ ಸೊಸೆ ಇಬ್ರು ಟೊಂಕ ಕಟ್ಟಿ ನಿಂತಿದ್ರು, ಯಾರಿಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಂತ. ಅಯ್ಯೋ ಅಮ್ಮ, ಅದು ನೀನ್ ಅನ್ಕೊಂಡಿರೋಷ್ಟು ಸುಲಭದ ಮಾತಲ್ಲ. ನಿನ್ ಸೊಸೆಗೆ 1 ಲಕ್ಷ ಫಾಲೋವರ್ಸ್ ಇದ್ದಾರೆ ಅಂದ್ರೆ ಅವಳು ತುಂಬಾ ಫೇಮಸ್ ಅಂತ ಅರ್ಥ. ಹಾ, ನೀನ್ ನಿನ್ ಹೆಂಡ್ತಿನ ಗುಣಗಾನ ಮಾಡ್ತಿರೋ. ನಾನು ನಿನ್ನನ್ನ ಬೆಳೆಸಿದ್ದು ಅನ್ನೋದನ್ನ ಮರ್ತೋಗಿದ್ಯಾ? ಅಯ್ಯೋ ಅಮ್ಮ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಮ್ಮ. ನಾನ್ ನಿಮ್ಗೆ ಹೇಳೋಕ್ ಬಂದಿದ್ದು, ಯೂಟ್ಯೂಬ್ನಲ್ಲಿ ತುಂಬಾ ದೊಡ್ಡವರ ಚಾನೆಲ್ಗಳಿವೆ. ಹೀಗೆ ಫಿಲ್ಮ್ ಸ್ಟಾರ್ಸ್, ಪೊಲಿಟಿಷಿಯನ್ಸ್ಗಳನ್ನೆಲ್ಲ ಜನ ಫಾಲೋ ಮಾಡ್ತಾರೆ ಅಂತ. ಅಯ್ಯೋ ಮಗನೇ, ನಿಮ್ಮಮ್ಮನ ಪೂರ್ತಿ ಅಪಾರ್ಟ್ಮೆಂಟು ಫಾಲೋ ಮಾಡ್ತಾ ಇರತ್ತೆ. ನನ್ನ ಬಿಟ್ಟು ಈ ಅಪಾರ್ಟ್ಮೆಂಟಲ್ಲಿ ಒಂದು ಕಲ್ಲು ಅಲಗಾಡಲ್ಲ. ನೀನ್ ಒಂದೇ ಒಂದ್ಸಲ ಸ್ಟಾರ್ಟ್ ಮಾಡಿ ಕೊಡು ಸಾಕು. ಸರಿ ಅಮ್ಮ, ತಗೊಳ್ಳಿ. ನಾನಿದ್ರಲ್ಲಿ ನಿಮ್ಮ ಚಾನೆಲ್ ಶುರು ಮಾಡಿದ್ದೀನಿ. ಇದರಲ್ಲಿ ನೀವು ಏನ್ ಬೇಕಾದ್ರೂ ಪೋಸ್ಟ್ ಮಾಡಬಹುದು. ಅದನ್ನ ಎಲ್ಲರೂ ನೋಡ್ತಾರೆ. ಎಲ್ಲರೂ
ಅಂದ್ರೆ ನೀನ್ ಹೆಂಡತಿ, ಅಮ್ಮ ಮತ್ತೆ ಅಪ್ಪ ಕೂಡ ನೋಡ್ತಾರಾ? ಅವ್ರು ಯಾವಾಗ್ಲೂ ನನ್ ಜೊತೆ ಜಗಳ ಮಾಡ್ತಾನೆ ಇರ್ತಾರೆ. ನನ್ ಮೇಲ್ ಗೂಬೆ ಕೂರ್ಸಕ್ಕೆ ಯಾವಾಗ್ಲೂ ಕಾಯ್ತಿರ್ತಾರೆ. ನಾನ್ ಮಾಡೋದನ್ನ ನೋಡಿ ಮತ್ತೆ ಜಗಳ ಶುರು ಮಾಡಿದ್ರು ಮಾಡ್ಬಹುದು. ಅಯ್ಯೋ ಇಲ್ಲಮ್ಮ, ಇದರಲ್ಲಿ ಯಾರೆಲ್ಲ ಯೂಟ್ಯೂಬಲ್ಲಿ ಇದ್ದಾರೋ ಅವ್ರು ಮಾತ್ರ ನಿನ್ನ ವಿಡಿಯೋನ ನೋಡೋಕೆ ಸಾಧ್ಯ. ಒಳ್ಳೇದು. ಆಗ ನನ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರಲ್ವಾ? ಅಯ್ಯೋ ಇಲ್ಲಮ್ಮ, ಮೊದಲು ನೀವು ಇದರಲ್ಲಿ ವಿಡಿಯೋಸ್ನ ಪೋಸ್ಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಮತ್ತೆ ಪತ್ರನೂ ಬರಿಬೇಕಾ? ಪೋಸ್ಟ್ ಅಂದ್ರೆ ನೀನು ಇದರಲ್ಲಿ ವಿಡಿಯೋ ಹಾಕ್ಬೇಕಾಗತ್ತೆ. ಯಾವ ತರ ವಿಡಿಯೋ? ವಿಡಿಯೋಸ್ ಅಂದ್ರೆ ನೀನು ಏನ್ ಮಾಡ್ತಾ ಇದೀಯಾ, ಎಲ್ಲಿಗೆ ಹೋಗಿದ್ದೆ, ಏನ್ ಅಡ್ಗೆ ಮಾಡ್ತಾ ಇದೀಯಾ ಅಂತ ಎಲ್ಲ ಹೊಸ ಹೊಸ ವಿಷಯಗಳನ್ನ ಶೇರ್ ಮಾಡ್ತಾ ಇರ್ಬೇಕಾಗತ್ತೆ. ಹಲೋ ಫ್ರೆಂಡ್ಸ್, ಟೀ ಕುಡಿತೀರಾ? ಬಿಸಿ ಆಗಿದೆ. ಹಾಯ್ ಫ್ರೆಂಡ್ಸ್, ಊಟ ಮಾಡಿ. ನೋಡಿ, ಇವರು ನಮ್ಮ ಯಜಮಾನ್ರು. ಇವ್ರಿಗೆ ಹೊಟ್ಟೆ ಬಂದಿದೆ, ಆದ್ರೂ ಯಾವಾಗ್ಲೂ ಎಣ್ಣೆ ಪದಾರ್ಥ ತಿಂತಿರ್ತಾರೆ. ಆದ್ರೆ ನೀವು ಹಾಗ್ ಮಾಡ್ಬೇಡಿ. ಅತ್ತೆಯ ಪೋಸ್ಟ್ಗಳು ಜನರಿಗೆ ಇಷ್ಟ ಆದ್ವು. ದಿನೇ ದಿನೇ ಅವಳ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದ್ರು. ಇದ್ರಿಂದ ಸೊಸೆಗೆ ಚಿಂತೆ ಆಯ್ತು. ಏನಾಯ್ತು ನನ್ನ ರಾಣಿ ಸೊಸೆಗೆ? ತುಂಬಾ ಟೆನ್ಷನ್ ನಲ್ಲಿರೋ ಹಾಗಿದೆಯಾ? ಏನ್ ಹೇಳಿ ಅಪ್ಪ, ಅತ್ತೆ ಪೋಸ್ಟ್ ಮಾಡಿರೋ ವಿಡಿಯೋಗಳಿಗೆ 50,000ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅವ್ರು ಈ ತರನೇ ವಿಡಿಯೋ ಪೋಸ್ಟ್ ಮಾಡ್ತಾನೆ ಇದ್ರೆ ಒಂದು ವಾರದಲ್ಲಿ ನನ್ನಷ್ಟು ಸಬ್ಸ್ಕ್ರೈಬರ್ಸ್ ಆಗೋಗ್ಬಿಡ್ತಾರೆ. ಅದಕ್ ಮುಂದಿನ ವಾರ ನನ್ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ಬಿಡ್ತಾರೆ. ಆದ್ರೆ ಏನಾಯ್ತು, ನಿನ್ನ ವಿಡಿಯೋಗಳೇ ತುಂಬಾ ಚೆನ್ನಾಗಿವೆ. ಅದು ಜನರಿಗೆ ಕೆಲಸಕ್ಕೆ ಕೂಡ ಬರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಬೇಕು ಅಂದ್ರೆ ನೀನು ಹೊಸದಾಗಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಟ್ರೈ ಮಾಡು. ಅದರಿಂದ ನಿನಗೆ ನಿಮ್ಮ ಅತ್ತೆಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಸಿಗಬಹುದು. ಇಲ್ಲ ಅಪ್ಪ, ಇನ್ಫಾರ್ಮೇಟಿವ್ ವಿಡಿಯೋಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದಕ್ ಸಿಗ್ತಾರೆ. ನಾನು ಅತ್ತೆನ ಗೆಲ್ಬೇಕು ಅಂದ್ರೆ ಈ ತರದ್ ವಿಡಿಯೋಗಳನ್ನೇ ಮಾಡ್ಬೇಕು. ನನಗ್ ಗೊತ್ತಾಯ್ತು. ನಾನು ಕೂಡ ಕಾಮಿಡಿ ವಿಡಿಯೋ ಮಾಡ್ತೀನಿ. ಆದ್ರೆ ಮಗಳೇ, ಹೊರಡ್ತೀನಿ ಪಾಪ, ತುಂಬಾ ಕೆಲ್ಸ ಇದೆ. ನಾನಿವತ್ತು ಕುಲ್ಫಿ ತಿಂದೆ. ಒಳ್ಳೆ ಆರೋಗ್ಯದ ರಹಸ್ಯ. ಅತ್ತೆ ಸೊಸೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಮುಳುಗೋಗಿದ್ರು ಅಂದ್ರೆ ಅವ್ರ ಅಕ್ಕಪಕ್ಕದಲ್ಲಿ ಜನ ಇದ್ದಾರೆ ಅನ್ನೋದನ್ನೇ ಮರ್ತ್ ಬಿಟ್ಟಿದ್ರು. ಆಗ ಮಾವ ಮತ್ತೆ ಮಗ ಇಬ್ರು ಡಿಸೈಡ್ ಮಾಡಿದ್ರು ಇವರಿಬ್ಬರಿಗೂ ಪಾಠ ಕಲಿಸ್ಲೇಬೇಕು ಅಂತ. ನೀನು ನಿನ್ನ ಚಾನೆಲ್ನಲ್ಲಿ ಕರೋನಾ ಔಷಧಿ ಮಾಡೋ ಬಗ್ಗೆ ವಿಡಿಯೋ ಶೇರ್ ಮಾಡಿದೀಯಾ? ಅಯ್ಯೋ, ಈ ಪೋಸ್ಟ್ ನನಗೆ ವಾಟ್ಸಪ್ ಅಲ್ಲಿ ಬಂದಿತ್ತು. ನಾನ್ ಅನ್ಕೊಂಡೆ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಈ ಔಷಧಿ ಬಗ್ಗೆ ತಿಳಿಬೇಕು ಅಂತ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ದೆ. ನಿನಗೆ ಗೊತ್ತಾ ಇದು ಫೇಕ್ ನ್ಯೂಸ್ ಅಂತ? ನಿನ್ನ ಈ ಪೋಸ್ಟ್ನಿಂದ ನಿನ್ನ ತುಂಬಾ ಸಬ್ಸ್ಕ್ರೈಬರ್ಸ್ಗಳ ಪ್ರಾಣ ಕೂಡ ಹೋಗೋ ಸಾಧ್ಯತೆ ಇದೆ. ಏನು? ನೀನು ಅವಳ ಕಡೆ ನೋಡ್ಬೇಡ. ನೀನ್ ಕೂಡ ನಿನ್ನ ಚಾನೆಲ್ನಲ್ಲಿ ಅದೇ ತರದ ವಿಡಿಯೋಗಳನ್ನ ಪೋಸ್ಟ್ ಮಾಡಿದೀಯಾ. ಇದರಿಂದ ಜನರಲ್ಲಿ ಜಗಳ ಆಗತ್ತೆ. ಏನು? ಈ ಸಬ್ಸ್ಕ್ರೈಬರ್ ವಿಷಯದಲ್ಲಿ ನನ್ನಿಂದ ದೊಡ್ಡ ತಪ್ಪಾಯ್ತು. ಅವ್ರು ಯಾರಿಗೂ ನಮ್ಮಿಂದ ತೊಂದ್ರೆ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ಇವತ್ತೇ ನನ್ನ ಅಕೌಂಟ್ನ ಕ್ಲೋಸ್ ಮಾಡ್ತೀನಿ. ನಾನು ಕೂಡ. ಅದರ ಅಗತ್ಯ ಏನೂ ಇಲ್ಲ. ಈಗ ಸದ್ಯಕ್ಕೆ ನೀವು ಮಾಡಿರೋ ಪೋಸ್ಟ್ನ ಮೊದಲು ಡಿಲೀಟ್ ಮಾಡಿ. ನೋಡಿ, ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ದೊಡ್ಡ ಶಕ್ತಿ. ಈ ಮಾಧ್ಯಮದಿಂದ ನಾವು ಜನರ ಕೌಶಲ್ಯ, ಅವರ ಸಮಸ್ಯೆ ಮತ್ತು ಸರಿಯಾದ ಮಾಹಿತಿಯನ್ನ ಜಗತ್ತಿನ ಯಾವುದೇ ಮೂಲೆಯಿಂದ ಇನ್ನೊಂದು ಮೂಲೆಗೆ ಒಂದೇ ಕ್ಲಿಕ್ನಲ್ಲಿ ಕಳುಹಿಸಬಹುದು. ಆದ್ರೆ ನಮ್ಗೆ ಈ ಶಕ್ತಿಯ ಜೊತೆಗೆ ತುಂಬಾ ಜವಾಬ್ದಾರಿಗಳು ಕೂಡ ಇವೆ. ನಾವಿದನ್ನ ಮರೆತರೆ ನಮ್ಮ ಒಂದು ತಪ್ಪು ಪೋಸ್ಟ್ ಅಥವಾ ಕಮೆಂಟ್ ನಮಗೆ ಗೊತ್ತಿಲ್ಲದೇನೆ ತುಂಬಾ ಜನರ ಜೀವನವನ್ನ ಹಾಳು ಮಾಡಿಬಿಡುತ್ತೆ. ಯಾವುದೇ ಪೋಸ್ಟ್ ಅನ್ನ ಶೇರ್ ಮಾಡೋಕ್ಕೂ ಮೊದಲು ಅದನ್ನ ಯಾರೇ ಕಳಿಸಿದ್ರೂ ಕೂಡ ಪೂರ್ತಿಯಾಗಿ ವಿಚಾರಣೆ ಮಾಡಿ ಆಮೇಲೆ ಶೇರ್ ಮಾಡಬೇಕು. ಇಲ್ಲ ಅಂದ್ರೆ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ. ಅದೇ ತರ ಯಾರಾದರೂ ನಮ್ಮ ಗೆಳೆಯರು ಅಥವಾ ಪರಿಚಯದವರು ತಪ್ಪು ಪೋಸ್ಟ್ ಗಳನ್ನ ಹಾಕಿದ್ದರೆ ನಾವು ಅವರಿಗೆ ಅದನ್ನ ತಿಳಿಸಬೇಕು ಮತ್ತು ಅದನ್ನ ತೆಗೆಯಲು ಅವರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ನೀವು ಸರಿಯಾಗಿ ಹೇಳಿದ್ರಿ. ನಾವು ಸೋಷಿಯಲ್ ಮೀಡಿಯಾನ ಉಪಯೋಗಿಸುವಾಗ ಪೂರ್ತಿ ಜವಾಬ್ದಾರಿಯಿಂದ ವರ್ತಿಸ್ತೀವಿ. ಒಬ್ಬ ಮಾಡ್ರನ್ ಮತ್ತೆ ಜವಾಬ್ದಾರಿಯುತ ನಾಗರಿಕರಾಗ್ತೀವಿ. ಇದಾದ ನಂತರ ಅತ್ತೆ ಸೊಸೆ ಯಾವುದೇ ಪೋಸ್ಟ್ ಅನ್ನ ವಿಚಾರಿಸದೆ ಪೋಸ್ಟ್ ಮಾಡ್ತಾ ಇರ್ಲಿಲ್ಲ. ತಮ್ಮ ಚಾನೆಲ್ ಅನ್ನ ಜನರಿಗೆ ಮಾಹಿತಿ ಕೊಡೋಕೆ ಬಳಸ್ತಿದ್ರು.
ജബൽപൂർ എന്ന ഒരു ചെറിയ സ്ഥലത്ത് പ്രവാസും അയാളുടെ ഭാര്യ രാധയും ജീവിച്ചിരുന്നു. അവര് രണ്ടുപേരും ഒരു ചെറിയ ഹോട്ടൽ നടത്തിപ്പോന്നു. പ്രവാസും ഭാര്യയും ചേർന്നാണ് ഭക്ഷണം ഉണ്ടാക്കിക്കൊണ്ടിരുന്നത്. അടുത്തുള്ള ആളുകളൊക്കെ അവിടെ ഭക്ഷണം കഴിക്കാൻ വരുമായിരുന്നു. നല്ല രീതിയിൽ ആ ഹോട്ടൽ നടന്നു പോന്നു. എന്താ പ്രവാസേ, കച്ചവടമൊക്കെ നന്നായിട്ട് പോകുന്നുണ്ടോ? കുഴപ്പമില്ല ചേട്ടാ, ഒരു കണക്കിന് അങ്ങനെ ജീവിച്ചു പോന്നു. നിനക്കൊരു കാര്യം അറിയോ? ഈ ലോകത്തിലെ കൊറോണ എന്നൊരു പുതിയ രോഗം പിടിപെട്ടിട്ടുണ്ട്. അതെ അതെ, എനിക്കും അറിയാം. അതുകൊണ്ട് ഇവിടെ ഭക്ഷണം കഴിക്കാൻ വരുന്ന ആൾക്കാർ കുറവാ. നമ്മുടെ നാടിന്റെ അവസ്ഥ എനിക്ക് അറിഞ്ഞൂടാ. ശരി പ്രവാസേ, ഞാൻ പോയിട്ട് വരാം, പിന്നെ കാണാം. പ്രവാസ് കസ്റ്റമേഴ്സിനെ കുറിച്ച് ആലോചിക്കാൻ തുടങ്ങി. അയാളും അയാളുടെ ഭാര്യയുമായി സംസാരിച്ചു. രാധ, ഈ രോഗം ഇങ്ങനെ കൂടുതലായാൽ നമ്മൾ എങ്ങനെ ഹോട്ടൽ നടത്തുമെന്ന് എനിക്ക് ഒന്നും മനസ്സിലാവുന്നില്ല. ആ, നിങ്ങൾ പറയുന്നത് വളരെ ശരിയാ ചേട്ടാ. നമ്മുടെ ഈ ഹോട്ടലിലെ സ്ഥലം വളരെ കുറവുമാണ്. തൊട്ടാൽ തന്നെ ഈ രോഗം പകരുന്നതുമാണ്. അതെ, നമ്മുടെ ഹോട്ടലിൽ ആരും ഭക്ഷണം കഴിക്കാൻ വന്നില്ലെങ്കിൽ നമ്മുടെ കാര്യം പ്രശ്നത്തിലാവും. നിങ്ങൾ ഒന്നുകൊണ്ടും വിഷമിക്കണ്ടെന്നേ. നമുക്ക് എന്തെങ്കിലും പുതിയതായിട്ടൊന്ന് ആലോചിക്കാം. എന്താ? കൊറോണ രോഗം കാരണം വീട്ടിലിരുന്ന് ജനങ്ങൾ പുറത്തിറങ്ങാൻ മടിച്ചു. മിക്കവരും ഹോം ഡെലിവറി ചെയ്യാനാണ് തുടങ്ങിയത്. നമ്മൾ പേടിച്ചതുപോലെ തന്നെ സംഭവിച്ചല്ലോ. രാധ, ഇനി നമ്മുടെ ഹോട്ടലിലേക്ക് ആരും വരില്ല. എല്ലാവരും വീട്ടിലിരുന്ന് തന്നെ ഓൺലൈനിൽ ഓർഡർ ചെയ്യുക. പക്ഷേ നമ്മുടെ ഹോട്ടലിൽ നിന്ന് ഡെലിവറി കൊടുക്കാൻ അത്ര വരുമാനമൊന്നും നമുക്കില്ലല്ലോ. നിങ്ങൾ എന്തിനാ ഇങ്ങനെ വിഷമിക്കുന്നേ? ദൈവം ഒരു വാതിലടച്ചാൽ ഇനിയൊരു വാതിൽ നമുക്കായിട്ട് തുറന്നു തരും. ഞാനല്ലേ പറയുന്നത്. പുതിയതായിട്ട് എന്തെങ്കിലും ശ്രമിക്കാം നമുക്ക്. രാധയുടെയും പ്രവാസിന്റെ ഹോട്ടൽ ആരും വരാതെ ശൂന്യമായി കിടന്നു. രണ്ടുപേർക്കും വല്ലാത്ത വിഷമം തോന്നി. രണ്ടുപേരും എന്തു ചെയ്യണമെന്നറിയാതെ ആലോചിച്ചുകൊണ്ടിരുന്നു. നിങ്ങൾ വെറുതെ ഇങ്ങനെ ആലോചിക്കുന്നതിന് പകരം ആ TV തുറന്ന് എന്തൊക്കെയുണ്ടെന്ന് പ്രോഗ്രാം കാണൂ. കുറച്ച് സമാധാനം കിട്ടുമല്ലോ. അങ്ങനെ രാധ TV ഓൺ ചെയ്തു. അന്ന് TVയിൽ മറ്റുള്ള നാടുകളിൽ വണ്ടിയിൽ ഫുഡ് ചെയ്ത് വിൽക്കുന്നത് രാധ കണ്ടു. ഇത് കണ്ട ശേഷം പ്രവാസിന് ഒരു ഐഡിയ തോന്നി. എന്നിട്ട് അത് രാധയോട് പറയുകയും ചെയ്തു. രാധ, നമ്മൾ ഇതുപോലെ ഫുഡ് ട്രക്ക് വെച്ചിരുന്നാൽ ജനങ്ങൾക്ക് നമ്മൾ എളുപ്പത്തിൽ ഭക്ഷണം കൊടുക്കാൻ പറ്റും. അതെ അതെ, നിങ്ങൾ പറയുന്നൊക്കെ ശരിയാ. പക്ഷേ ഇതുപോലൊരു വണ്ടി വാങ്ങണമെങ്കിൽ നമ്മുടെ കയ്യിൽ പണം ഇല്ലല്ലോ. അതെ അതെ, നീ പറഞ്ഞത് ശരി തന്നെ. പക്ഷെ ഇത് അങ്ങനെ വിടാൻ പറ്റില്ല. പെട്ടെന്ന് നമ്മൾ എന്തെങ്കിലും ചെയ്തേ പറ്റൂ. ഞാനൊരു കാര്യം ചോദിച്ചാൽ നിങ്ങൾ തെറ്റിദ്ധരിക്കരുത്. അതായത് നിങ്ങളുടെ അച്ഛന്റെ ഒരു പഴയ ഓട്ടോറിക്ഷ നമ്മുടെ വീടിന്റെ പുറകുവശത്ത് കിടപ്പില്ലേ? അത് നന്നാക്കി നമുക്ക് വണ്ടിയോ ഹോട്ടലാക്കിയാലോ? കുറച്ച് പ്രയാസപ്പെടേണ്ടി വരും. ഇപ്പൊ നമ്മുടെ കയ്യിലുള്ള പണം വെച്ച് റെഡിയാക്കാം. പിന്നെ ജനങ്ങൾക്ക് ഇതൊരു ഹോട്ടൽ ഒരു പുതുമയായിട്ടും തോന്നും. എന്തേ? അത് നല്ല കാര്യമാണല്ലോ. നമുക്ക് ചെയ്തു നോക്കാം. കഷ്ടപ്പെടുന്നവന് ദൈവം എപ്പോഴും കൈ കൊടുക്കും. നമ്മുടെ ആട്ടോനെ എടുത്തിട്ട് മാറ്റിയിട്ട് വരാം. നീ എന്തു പറയുന്നു രാധ? നമ്മുടെ പുതിയ ബിസിനസ് ഇന്ന് തന്നെ തുടങ്ങിയാലോ? രാധയും പ്രവാസും കൂടി ആ പഴയ ഓട്ടോറിക്ഷയിലുള്ള എല്ലാ സാധനങ്ങളും മാറ്റി നല്ലപോലെ വൃത്തിയാക്കാൻ തുടങ്ങി. അതിനുശേഷം ആ ഓട്ടോയ്ക്ക് നല്ല ഭംഗിയുള്ള പെയിന്റും അടിച്ചു. ഓട്ടോയുടെ മുന്നിൽ പൊട്ടുപോലെ പെയിന്റ് അടിച്ച് ഒന്നും കൂടി ഭംഗി വരുത്തി. അവരുടെ പഴയ ഓട്ടോ അങ്ങനെ പുത്തം പുതിയ തിളങ്ങുന്ന ഹോട്ടൽ വണ്ടിയായി മാറി. എന്തൊരു ഭംഗിയായിട്ടുണ്ടല്ലേ! ഇതൊരു ഓട്ടോ തന്നെയാ. ഇതൊക്കെ നീ കാരണം കൊണ്ടാ നടന്നത് രാധ. ഇപ്പൊ നമ്മുടെ ഹോട്ടലിലേക്ക് പോയി നമുക്ക് ഭക്ഷണം റെഡിയാക്കാം. പിന്നെ നമുക്ക് ഈ വണ്ടിയിലേക്ക് കയറ്റിയിട്ട് കച്ചവടം ചെയ്യാം. അതെ അതെ, ഭക്ഷണം എടുത്ത് അകത്തു വെക്കാം. അതിനുള്ള പാത്രങ്ങളും എടുത്തു വെക്കാം. രാധയും പ്രവാസം ഉണ്ടാക്കി വെച്ച ആഹാര സാധനങ്ങളും പാത്രങ്ങളും എടുത്ത് വണ്ടിയിൽ വെച്ച് ഒരു മൈക്കും കയ്യിലെടുത്ത് അങ്ങനെ അവർ വിൽക്കുവാൻ പോയി. ജനങ്ങളെ, എല്ലാവരും വരൂ, എല്ലാവരും ഇവിടെ വരൂ. ഞങ്ങൾ നിങ്ങളുടെ അടുത്തേക്ക് തന്നെ ഭക്ഷണം കൊണ്ടുവന്നിരിക്കുന്നു. നിങ്ങൾ മുന്നിൽ വന്നാൽ മാത്രം മതി. ഞങ്ങൾ ഭക്ഷണം കൊണ്ടുവന്നിരിക്കുന്നു. ഈ രുചിയുള്ള ഭക്ഷണം നിങ്ങൾക്ക് വേണ്ടി ഏർപ്പാടാക്കിയതാണ്. അമ്മയും വരൂ, അച്ഛനും വരൂ, കുട്ടികളും വരൂ. ഈ ഭക്ഷണം രുചിച്ചു നോക്കൂ. ഇവര് പറയുന്നത് കേട്ട് ജനങ്ങൾക്ക് അതിശയം തോന്നി. അതായത് പുതിയതായ ഓട്ടോറിക്ഷ ഹോട്ടലും ഒരു വിചിത്രവും നല്ല ഭക്ഷണത്തിന്റെ മണവും അവരെ കൊതിപ്പിച്ചു. അങ്ങനെ ആളുകൾ ഈ ഓട്ടോയിൽ നിന്നും ഭക്ഷണം വാങ്ങി കഴിക്കാൻ തുടങ്ങി. കൂടാതെ സെൽഫി എടുക്കാനും മറന്നില്ല. സമയം പോകുന്തോറും ഈ ഓട്ടോറിക്ഷ ഹോട്ടൽ എല്ലാ ജനങ്ങൾക്കിടയിലും വളരെ ഫേമസ് ആയി മാറുകയും ചെയ്തു. ഈ ഹോട്ടൽ വരാൻ വേണ്ടി ജനങ്ങൾ ആകാംക്ഷയോടെ കാത്തിരിക്കാൻ തുടങ്ങി. ചേട്ടാ, കണ്ടില്ലേ നമ്മുടെ ഹോട്ടൽ എത്രമാത്രം ഫേമസ് ആയെന്ന്? അതെ രാധ, ഈ ഹോട്ടൽ ഐഡിയ ജനങ്ങളുടെ മുമ്പിൽ ഇത്ര പ്രശസ്തിയാവുമെന്ന് ഞാൻ വിചാരിച്ചേ ഇല്ല.
ഓട്ടോറിക്ഷ ഹോട്ടൽ വരുന്നത് കാണുമ്പോ തന്നെ ജനങ്ങൾക്ക് വല്ലാത്തൊരു സന്തോഷമാണ് ഉണ്ടാവുന്നത്. രാധയും പ്രവാസും അന്നത്തെ കച്ചവടം കഴിഞ്ഞ് രാത്രി വീട്ടിലേക്ക് മടങ്ങുകയായിരുന്നു. അപ്പോഴവിടെ ഒരു വൃദ്ധ ദമ്പതികൾ ഇരിക്കുന്നത് അവര് കണ്ടു. അവരാ വണ്ടിയുടെ അടുത്ത് വന്ന് ചോദിക്കുവാൻ തുടങ്ങി. മോനെ, നിങ്ങളുടെ അടുത്ത് എന്തെങ്കിലും കഴിക്കാൻ ബാക്കിയുണ്ടെങ്കിൽ ഞങ്ങൾക്ക് തരാൻ പറ്റുമോ? ഞങ്ങൾ ആഹാരം കഴിച്ചിട്ട് കുറച്ചു ദിവസമായി. വിഷമിക്കണ്ട അമ്മേ, അവിടെ ഇരിക്കൂ, ഞങ്ങൾ ഇപ്പൊ തന്നെ ആഹാരം ഉണ്ടാക്കിത്തരാം. രാധയും പ്രവാസം കൂടി ആ വൃദ്ധ ദമ്പതികൾക്ക് വയറ് നിറച്ചും ആഹാരമുണ്ടാക്കി കൊടുത്തു. ഈ ലോകത്ത് നിങ്ങളെപ്പോലെ നല്ലവരുണ്ടെങ്കിൽ മനുഷ്യരാരും തന്നെ പട്ടിണി കിടക്കേണ്ടി വരില്ല. വളരെ നന്ദി. ഞങ്ങൾ ഇന്നാണ് വയറ് നിറച്ചൊന്ന് ഭക്ഷണം കഴിച്ചത്. രാധ, നാളെ തൊട്ട് കൂടുതൽ നമുക്ക് ഭക്ഷണം ഉണ്ടാക്കണം. വൈകിട്ട് ഭക്ഷണം ഇല്ലാത്തവർക്ക് കൊടുക്കാം. ദൈവത്തിന്റെ അനുഗ്രഹം കൊണ്ട് നമ്മുടെ ഹാർട്ട് ഹോട്ടൽ നല്ല പ്രശസ്തിയായിട്ട് വരുന്നു. അതുകൊണ്ട് കഷ്ടപ്പെടുന്നവർക്ക് നമ്മൾ സഹായിക്കണം. ചേട്ടൻ പറഞ്ഞത് വളരെ ശരിയായൊരു കാര്യമാണ്. നാളെ മുതൽ ആഹാരം കൂടുതൽ ഉണ്ടാക്കാം. പിറ്റേ ദിവസം മുതൽ രാധയും പ്രവാസും കച്ചവടം കഴിഞ്ഞ പാവങ്ങൾക്ക് ആഹാരവും നൽകാൻ തുടങ്ങി. ഈ ഓട്ടോറിക്ഷ ഹോട്ടൽ വളരെയധികം ഫേമസായി. അവരെക്കുറിച്ചുള്ള ന്യൂസും പേപ്പറിൽ വരാൻ തുടങ്ങി. അതിലെഴുതിയിരുന്നു, ഒരു പുതിയ ആലോചനയോടൊപ്പം തന്നെ അവരുടെ ലക്ഷ്യത്തിലെത്തുകയും കൂടാതെ പാവപ്പെട്ടവരെ സഹായിക്കണമെന്നുള്ള മനസ്ഥിതിയും വന്നു. ഇവര് ആഹാരം മാത്രമല്ല സന്തോഷവും പകർന്നു കൊടുക്കുകയാണ് ജനങ്ങൾക്ക്. പുതിയ ആലോചന, പുതിയ സന്തോഷം. ഓട്ടോറിക്ഷ ഡാബ. ഒരു മനുഷ്യൻ ശ്രമിക്കുകയാണെങ്കിൽ പുതിയ ആലോചനയോടെ സ്വന്തം ഭാവിയെ തിരഞ്ഞെടുക്കാൻ അവന് തീർച്ചയായും സാധിക്കും. അവനവനുണ്ടാക്കുന്ന സമ്പാദ്യത്തിൽ നിന്നും പാവങ്ങളെ കൂടി സഹായിക്കുകയാണെങ്കിൽ ധർമ്മം എന്നും അവന് കാത്തുരക്ഷിക്കും.